ಖಂಡಿತವಾಗ್ಲು ವಿನೋದ್ ಪ್ರಭಾಕರ್ ಸರ್ ಜಾಯಮಾನದಲ್ಲೇ ಇದೊಂದು ಕಂಬ್ಯಾಕ್ ಆಗುವಂತಹ ಸಿನಿಮಾ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲಿ ಬೋರಿಂಗ್ ಅನ್ಸಲ್ಲ. ಎಲ್ಲರೂ ಬಂದು ಥಿಯೇಟರ್ಗೆ ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಏನ್ ಇಷ್ಟ ಆಯ್ತು ನಿಮಗೆ? ಸಿನಿಮಾದ ಥ್ರೋಟ್ ಸ್ಟೋರಿ, ವಿನೋದ್ ಸರ್ ಆಕ್ಟಿಂಗ್ ಅಂಡ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅವ್ರವ್ರ ಕ್ಯಾರೆಕ್ಟರ್ ಅವ್ರವ್ರು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಆಡಿಯನ್ಸ್ ಆ ದಿನಗಳು ನೋಡಿರೋರಿಗೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಬಲರಾಮ ಅನ್ನೋ ಒಂದು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿದೆ. ಫೀಲ್ ಆಗುತ್ತೆ ಮೇಡಮ್? ಖಂಡಿತ ಫೀಲ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಅಭಿಮಾನಿ ಹೇಳ್ತಾ ಇದ್ರು ಡಿ ಬಾಸ್ ಇಲ್ದಿರೋ ಪರ್ಸನ ಇದು ಈ ಸಿನಿಮಾ ಹೇಗಿದೆ ಅಂತ ಹೇಳ್ತಾ ಇದ್ರು. ಅದೆಲ್ಲ ಆಡಿಯನ್ಸ್ ಹೇಳ್ಬೇಕು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಬಲರಾಮನ ದಿನಗಳು ನಿಜವಾಗ್ಲೂ 80ರ ಮತ್ತು 90ರ ದಶಕದಲ್ಲಿ ನಡೆಯುವಂತಹ ದಾದಾಗಿರಿಯ ಆ ದಿನಗಳು ಅಂದ್ರೆ ಅಂಡರ್ ವರ್ಲ್ಡ್ಗೆ ಸಂಬಂಧಪಟ್ಟಂತಹ ಕಥೆ ಅದ್ಭುತವಾಗಿ ಒಂದು ಮಾಸ್ ಆಗಿ ಒಂದು ಪ್ರೆಸೆಂಟ್ ಮಾಡಿದ್ದಾರೆ. KM ಚೈತನ್ಯ ಸರ್ ಅವರು, ನಟ ಮಹೋದಯರು ಎಲ್ಲರೂ ಕೂಡ ಅದ್ಭುತವಾಗಿ ನಟಿಸಿದ್ದಾರೆ. ಒಂದು ಸಿನಿಮಾಟೋಗ್ರಫಿ ಆಗಿರ್ಬಹುದು, ಗೀತೆಗಳಾಗಿರ್ಬಹುದು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬಹುದು, ಫ್ರೇಮ್ ಟು ಫ್ರೇಮ್ ಅದ್ಭುತವಾಗಿ ಇದನ್ನ ನಮ್ಗೆ ಎಲ್ರಿಗೂ ತೋರಿಸಿದ್ದಾರೆ. ಸೊ ನಾನು ಕೂಡ ಈ ಚಿತ್ರದಲ್ಲಿ ಅಭಿನಯವನ್ನು ಮಾಡಿದ್ದೇನೆ. ಅವಕಾಶ ಕಲ್ಪಿಸಿದಂತಹ ನಿರ್ದೇಶಕರಿಗೂ, ನಮಗೆ ಅನ್ನ ಹಾಕಿದಂತಹ ಅನ್ನದಾತರಿಗೆ ಹೆಚ್ಚು ಈ ಪ್ರೇಕ್ಷಕರು ನೋಡಿ ಹರಸಿ ಹಾರೈಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ. ಖಂಡಿತವಾಗ್ಲು ವಿನೋದ್ ಪ್ರಭಾಕರ್ ಸರ್ ಜಾಯಮಾನದಲ್ಲೇ ಇದೊಂದು ಕಂಬ್ಯಾಕ್ ಆಗುವಂತಹ ಸಿನಿಮಾ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಬಹಳ ಚಂದ ಕಾಣ್ತಾರೆ. ಬಹಳ ಆಳಕ್ಕೆ ಇಳಿದು, ಆ ಪಾತ್ರದ ಆಳಕ್ಕೆ ಇಳಿದು ತಮ್ಮ ಅಭಿನಯವನ್ನ ತೋರಿಸಿದ್ದಾರೆ. ಕನ್ನಡ ಪ್ರೇಕ್ಷಕರಿಗೆ ಇನ್ನೊಂದು ವಿನೋದ್ ಪ್ರಭಾಕರ್ನ ನೋಡೋ ಹಾಗೆ ಅವಕಾಶ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಇಷ್ಟ.